ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಮಾಡೋಣ. ನೀವು ಇದನ್ನ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ 500 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ಸು. ಅದಕ್ಕೆ ಸಾಲ್ಟು, ಒಂದು ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳೋಣ, ಅಥವಾ ವೈಟ್ ಪೆಪ್ಪರ್ ಇದ್ರೆ ವೈಟ್ ಪೆಪ್ಪರ್ ಆದರೂ ಹಾಕೊಳ್ಳಿ. ಈ ಚಿಕನ್ನ ನೀವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ನಾಗಿ ಸ್ಟ್ರಿಪ್ಸ್ ತರ ಕಟ್ ಮಾಡ್ಕೊಳ್ಬೇಕು. ಒಂದ್ ಚಮಚ ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ. ಪೂರ ನೀವು ಬೋನ್ಲೆಸ್ ತಗೊಳ್ಬೇಕು. 1 ಸ್ಪೂನ್ ಅಷ್ಟು ವಿನಿಗರ್ ಹಾಕೊಳ್ಳೋಣ. ಇದನ್ನ ನೀವು ಉದ್ದುದಾಗಿ ಒಂಥರ ಸ್ಟ್ರಿಪ್ಸ್ ಟೈಪ್ ಕಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಎಗ್ ವೈಟ್ ಹಾಕೊಳ್ಳೋಣ. ಒಂದು ಮೊಟ್ಟೆಯಲ್ಲಿ ಹಳದಿ ಭಾಗ ಬಿಟ್ಬಿಟ್ಟು ವೈಟ್ ಭಾಗ ಏನಿರುತ್ತಲ್ಲ ಅದಿಷ್ಟನ್ನು ಹಾಕೊಳ್ಳೋಣ. ಹಾಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಮ್ಯಾರಿನೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ, ಹೀಗೆ ಮಾಡಿದ ತಕ್ಷಣನೇ ಕರಿಬಹುದು. ಬೇಕಂದ್ರೆ ಒಂದು 10 ಮಿನಿಟ್ಸ್ ಬಿಡ್ಬೋದು. ಈಗ ನಿಮ್ಗೆ ಕೋಟಿಂಗ್ ಕಡಿಮೆ ಇದೆ ಅಂತ ಅನಿಸ್ಬೋದು, ಬಟ್ ಆಮೇಲೆ ಇದು ಕರೆಕ್ಟ್ ಆಗುತ್ತೆ. ಸೊ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಮತ್ತೆ ಕಬಾಬ್ ತರ ತಿಕ್ಕಾಗಿ ಕೋಟಿಂಗ್ ಆಗ್ಬಾರ್ದು, ಇದಕ್ಕೆ ಲೈಟ್ ಆಗಿ ಕೋಟಿಂಗ್ ಇರಬೇಕು. ಇಷ್ಟೇ ಇದ್ರೆ ಸಾಕು. ಈಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಿಮ್ಗೆ ಹಾಕೋದ್ರ ಮೇಲೆ ಗೊತ್ತಾಗ್ತಾ ಇದೆ ಪೀಸಸ್ ಎಷ್ಟು ಚಿಕ್ಕ ಚಿಕ್ಕದಾಗಿದೆ, ಯಾವ ಸೈಜಲ್ಲಿ ಇದೆ ಅಂತ. ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ರೆಡಿ ಮಾಡ್ಕೊಳ್ಬೇಕು. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ತುಂಬಾ ಎಷ್ಟು ಅಂದ್ರೆ ತುಂಬಾ ಜಾಸ್ತಿ ಬೇಯಿಸ್ಕೊಳ್ಬಾರ್ದು. ಈ ಚಿಕನ್ ಪಕೋಡ ಎಲ್ಲ ಬೇಯಿಸ್ತಾರಲ್ಲ ಆ ರೀತಿಯಾಗಿ ಬೇಯಿಸಬಾರ್ದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತರ ಬೇಯಿಸ್ಕೋಬೇಕು. ಬೋನ್ಲೆಸ್ ಆಗಿರೋದ್ರಿಂದ, ಚಿಕ್ಕ ಚಿಕ್ಕ ಪೀಸ್ ಇರೋದ್ರಿಂದ ತುಂಬಾ ಬೇಗ ಬೇಯುತ್ತೆ. ಆದ್ರೂ ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬಾ ಹಾರ್ಡ್ ಆಗೋ ತರನು ಬೇಯಿಸ್ಕೊಬಿಡಿ, ತುಂಬಾ ಹಸಿ ಹಸಿ ಆಗಿರೋ ತರನು ಬೇಯಿಸ್ಕೊಬಿಡಿ. ನೋಡ್ಕೊಂಡು ಬೇಯಿಸ್ಕೊಳ್ಳಿ. ನಾನು ಚಿಕನ್ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈ ಸ್ಟೇಜಿಗೆ ಬಂದಾಗಿದ್ಮೇಲೆ ಇದನ್ನ ತೆಕ್ಕೊಳ್ಳೋಣ. ನಿಮಗೆ ಗೊತ್ತಾಗ್ತಾ ಇದೆ ಕಲರ್ ಮತ್ತೆ ಸೈಜ್ ಅಲ್ಲಿ ಕಬಾಬ್ಗೂ ಚಿಲ್ಲಿ ಚಿಕನ್ ಪೀಸಸ್ಗೂ ಇರೋಂಥ ವ್ಯತ್ಯಾಸ. ಈಗ ಇದನ್ನ ಪ್ಲೇಟಿಗೆ ತಕ್ಕೊಳ್ಳೋಣ. ನಿಮ್ಗೆ ಪ್ಲೇಟಿಗೆ ತೆಗ್ದಾಗಿದ ನಂತರನು ಒಂದ್ಸರಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಈಗ ಪ್ಲೇಟಿಗೆ ತೆಕ್ಕೊಳ್ಳೋಣ. ಎಲ್ಲ ಪೀಸಸ್ನು ಇದೇ ರೀತಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಹಾಗೆ ಈ ಚಿಲ್ಲಿ ಚಿಕನ್ ಮಾಡೋದಕ್ಕೆ ನಿಮ್ಗೆ ಚಿಕನ್ ಬೇಯಿಸಿರೋಂಥ ನೀರ್ ಬೇಕು, ಚಿಕನ್ ಸ್ಟಾಕ್ ಬೇಕು. ನಿಮ್ಮ ಹತ್ರ ಅಕಸ್ಮಾತ್ ಚಿಕನ್ ಬೇಯಿಸಿರೋಂಥ ನೀರಿಲ್ಲ ಅನ್ನೋದಾದ್ರೆ ನೀವು ಬಿಸಿನೀರ್ನ ಉಪಯೋಗಿಸ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಒಂದು 1/4 ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಇಂಚಿನಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ. ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಏನು ಅಂತಾನೆ ಗೊತ್ತಾಗ್ಬಾರ್ದು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು. ಇಲ್ಲಿ ನಾನು ಒಂದು 3-4 ಮಾತ್ರ ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಇದಕ್ಕೆ 10-12 ಹಸಿಮೆಣಸಿಕಾಯಿ ಹಾಕೋಬೇಕು. ಖಾರ ನಿಮ್ಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಇಲ್ಲೊಂದು 2-3 ತಗೊಂಡಿದ್ದೀನಿ ಅಷ್ಟೇ. ಹಾಗೆ ಕೊತ್ತಂಬರಿ ದಂಟನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು 1 ಕಪ್ನಷ್ಟು ಚಿಕನ್ ಸ್ಟಾಕ್ ಅಂದ್ರೆ ಚಿಕನ್ ಬೇಯಿಸಿರೋಂಥ ನೀರ್ನ ಹಾಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋಣ. ಇದನ್ನು ಅಷ್ಟೇ ಜಾಸ್ತಿ ಕಡಿಮೆ ನೀವು ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಅಷ್ಟು ಲೈಟ್ ಸೋಯಾ ಸಾಸ್ ಹಾಕೊಳ್ಳೋಣ. ನಿಮ್ಮ ಹತ್ರ 2 ಇದ್ರೆ 2 ಹಾಕೊಳ್ಳಿ, 2 ಇಲ್ಲ ಅಂದ್ರೆ 1 ಇದ್ರೆ 1 ಹಾಕೊಳ್ಳಿ. ಹಾಗೆ ವಿನಿಗರ್ ಹಾಕೊಳ್ಳೋಣ 1 ಟೇಬಲ್ ಸ್ಪೂನ್ ಅಷ್ಟು. ಒಂದು 1/4 ಚಮಚದಷ್ಟು ಶುಗರ್ ಹಾಕೊಳ್ಳೋಣ. ಇದಕ್ಕೆ ಸಾಲ್ಟ್ ಹಾಕುವಾಗ ತುಂಬಾ ನೋಡ್ಕೊಂಡು ಹಾಕಿ, ಯಾಕೆಂದ್ರೆ ಸೋಯಾ ಸಾಸ್ ಅಲ್ಲಿ ಸಾಲ್ಟ್ ಇರುತ್ತೆ. ಆಮೇಲೆ ನಾವು ಚಿಕನ್ ಏನು ಕಲ್ಸಿಟ್ಟಿದ್ವಲ್ಲ ಅದ್ರಲ್ಲಿ ಕೂಡ ಸಾಲ್ಟ್ ಹಾಕಿರೋದ್ರಿಂದ, ಅದ್ರಲ್ಲಿ ಕೂಡ ಸೋಯಾ ಸಾಸ್ ಇರೋದ್ರಿಂದ ಸಾಲ್ಟ್ ಹಾಕುವಾಗ ನೋಡ್ಕೊಂಡು ಹಾಕಿ. ಹಾಗೆ 1 ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡರ್ ಇದ್ರೆ ಅದನ್ನೇ ಹಾಕೊಳ್ಳಿ. ಫ್ರೈ ಮಾಡಿರೋಂಥ ಚಿಕನ್ ಹಾಕೊಳ್ಳೋಣ. ಹಾಕೊಂಡ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಈ ರೀತಿ ಕ್ಯೂಬ್ಸ್ ಕಟ್ ಮಾಡಿರೋಂಥ ಒಂದು ಈರುಳ್ಳಿ, ಹಾಗೆ ಉದ್ದುದ್ದ ಕಟ್ ಮಾಡಿರೋಂಥ ದಪ್ಪ ಮೆಣಸಿನಕಾಯಿ ಹಾಕೊಳ್ಳೋಣ.
ಹಾಗೆ ಒಂದು 1/4 ಕಪ್ನಷ್ಟು ಸ್ಪ್ರಿಂಗ್ ಆನಿಯನ್ ಹಾಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದು 1/2 ಕಪ್ನಷ್ಟು ಚಿಕನ್ ಸ್ಟಾಕ್ ಬೇಕಾಗುತ್ತೆ. ಚಿಕನ್ ಸ್ಟಾಕ್ ಇಲ್ಲ ಅಂದ್ರೆ ನೀವು ನಾನು ಹೇಳಿದಾಗೆ ಬಿಸಿನೀರು ಹಾಕೊಳ್ಬೋದು. ನೋಡಿ, ಕೊತ್ತಂಬರಿ ಹಾಗೆ ಸ್ಪ್ರಿಂಗ್ ಆನಿಯನ್ ಹಾಕೊಂಡಾಯ್ತು. ಈಗ ಇದಕ್ಕೆ ಚಿಕನ್ ಸ್ಟಾಕ್ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಈರುಳ್ಳಿ ದಪ್ಪ ಮೆಣಸಿನಕಾಯಿ ಏನಿದೆ ಇದು ತುಂಬಾ ಬೇಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕ್ರಂಚಿ ಆಗಿ ಇರುತ್ತೆ ಇದು. ಚಿಕನ್ ಸ್ಟಾಕ್ ಹಾಕೊಂಡ ನಂತರ ನೀವು ಪಕ್ಕದಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಒಂದು ಸರಿ ರೀತಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇನ್ನು ಕಾರ್ನ್ಫ್ಲೋರ್ದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಹಾಕೊಳ್ಳೋಣ. ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಇದನ್ನ ಇದೇ ರೀತಿಯಾಗಿ ಬಿಡೋಣ. ತುಂಬಾ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಎಲ್ಲ. ನೋಡಿ, ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ ರೆಸಿಪಿ ರೆಡಿ ಆಗಿದೆ. ನೀವು ಇದನ್ನ ಚಪಾತಿ ಜೊತೆ, ನಾನ್ ಜೊತೆ, ರುಮಾಲಿ ರೋಟಿ ಜೊತೆ ತಿನ್ಬೋದು. ಸರ್ವ್ ಮಾಡುವಾಗ್ಲೂ ಅಷ್ಟೇ ನೀವು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ಪ್ರಿಂಗ್ ಆನಿಯನ್ ಹಾಕಿ ಸರ್ವ್ ಮಾಡ್ಬೋದು. ಈ ಚಿಲ್ಲಿ ಚಿಕನ್ ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.